ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಬೂದಗುಂಬಳಕಾಯಿ ಜ್ಯೂಸ್ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ದೇಹ ಶುದ್ಧಿ, ಆಪ್ಷನ್ ಬಿ ಕರುಳು ಶುದ್ಧ, ಆಪ್ಷನ್ ಸಿ ಕಿಡ್ನಿ ಕ್ಲೀನ್, ಆಪ್ಷನ್ ಡಿ ಲಿವರ್ ಕ್ಲೀನ್. ಸರಿಯಾದ ಉತ್ತರ ಆಪ್ಷನ್ ಎ ದೇಹ ಶುದ್ಧಿ. ಎರಡನೇ ಪ್ರಶ್ನೆ, ವಿಶ್ವದ ಅತ್ಯಂತ ಮೌಲ್ಯಯುತ ಕರೆನ್ಸಿ ಯಾವುದು? ಆಪ್ಷನ್ ಎ ರೂಪಾಯಿ, ಆಪ್ಷನ್ ಬಿ ಕುವೈತ್ ದಿನಾರ್, ಆಪ್ಷನ್ ಸಿ ಯೂರೋ, ಆಪ್ಷನ್ ಡಿ ಡಾಲರ್. ಸರಿಯಾದ ಉತ್ತರ ಆಪ್ಷನ್ ಬಿ ಕುವೈತ್ ದಿನಾರ್. ಮೂರನೇ ಪ್ರಶ್ನೆ, ಹೆಚ್ಚು ರೋಗ ನಿರೋಧಕ ಶಕ್ತಿ ಹೊಂದಿರುವ ಹಣ್ಣು ಯಾವುದು? ಆಪ್ಷನ್ ಎ ಆ್ಯಪಲ್, ಆಪ್ಷನ್ ಬಿ ನೇರಳೆ ಹಣ್ಣು, ಆಪ್ಷನ್ ಸಿ ಪಪಾಯ, ಆಪ್ಷನ್ ಡಿ ನೆಲ್ಲಿಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ನೆಲ್ಲಿಕಾಯಿ. ನಾಲ್ಕನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಪಪಾಯ ತಿಂದರೆ ತೊಂದರೆಯಾಗುತ್ತದೆ? ಆಪ್ಷನ್ ಎ ಹೃದಯ ಸಮಸ್ಯೆ, ಆಪ್ಷನ್ ಬಿ ಕಿಡ್ನಿ ಸಮಸ್ಯೆ, ಆಪ್ಷನ್ ಸಿ ಶ್ವಾಸಕೋಶ ಸಮಸ್ಯೆ, ಆಪ್ಷನ್ ಡಿ ಕಣ್ಣಿನ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ವಾಸಕೋಶ ಸಮಸ್ಯೆ. ಐದನೇ ಪ್ರಶ್ನೆ, ಪ್ರಪಂಚದಲ್ಲಿ ಹಾವುಗಳೇ ಇಲ್ಲದ ದೇಶ ಯಾವುದು? ಆಪ್ಷನ್ ಎ ನ್ಯೂಜಿಲ್ಯಾಂಡ್, ಆಪ್ಷನ್ ಬಿ ಐಸ್ಲ್ಯಾಂಡ್, ಆಪ್ಷನ್ ಸಿ ಗ್ರೀಸ್, ಆಪ್ಷನ್ ಡಿ ಕುವೈತ್. ಸರಿಯಾದ ಉತ್ತರ ಆಪ್ಷನ್ ಬಿ ಐಸ್ಲ್ಯಾಂಡ್. ಆರನೇ ಪ್ರಶ್ನೆ, ಕಣ್ಣಿನ ಸುತ್ತ ಇರುವ ಕಪ್ಪು ಕಲೆಗಳನ್ನು ತೆಗೆದುಹಾಕಲು ಏನನ್ನು ಹಚ್ಚಬೇಕು? ಆಪ್ಷನ್ ಎ ಜೇನುತುಪ್ಪ, ಆಪ್ಷನ್ ಬಿ ಅರಿಶಿಣ, ಆಪ್ಷನ್ ಸಿ ಹಾಲು, ಆಪ್ಷನ್ ಡಿ ಅಲೋವೆರಾ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾಲು. ಏಳನೇ ಪ್ರಶ್ನೆ, ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವರ ವಾಹನ ಯಾವುದು? ಆಪ್ಷನ್ ಎ ನವಿಲು, ಆಪ್ಷನ್ ಬಿ ಕುದುರೆ, ಆಪ್ಷನ್ ಸಿ ಹುಲಿ, ಆಪ್ಷನ್ ಡಿ ಹಂಸ. ಸರಿಯಾದ ಉತ್ತರ ಆಪ್ಷನ್ ಡಿ ಹಂಸ. ಎಂಟನೇ ಪ್ರಶ್ನೆ, ಜ್ವರ ಕಡಿಮೆಯಾಗಲು ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ ಎ ಕಿತ್ತಳೆ ಹಣ್ಣು, ಆಪ್ಷನ್ ಬಿ ಸೀತಾಫಲ, ಆಪ್ಷನ್ ಸಿ ಕಲ್ಲಂಗಡಿ, ಆಪ್ಷನ್ ಡಿ ಪಪಾಯ. ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ಹಣ್ಣು. ಒಂಬತ್ತನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಮೆದುಳು ಕಂಪ್ಯೂಟರ್ಗಿಂತ ಚುರುಕಾಗುತ್ತದೆ? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ದಾಳಿಂಬೆ, ಆಪ್ಷನ್ ಸಿ ಸೀಬೆಹಣ್ಣು, ಆಪ್ಷನ್ ಡಿ ಆ್ಯಪಲ್. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಇಂದಿನ ಕೊನೆಯ ಪ್ರಶ್ನೆ, ದಿನಕ್ಕೆ ಎಷ್ಟು ಬಾರಿ ಮೂತ್ರ ವಿಸರ್ಜನೆ ಮಾಡಿದರೆ ಮನುಷ್ಯ ಆರೋಗ್ಯವಾಗಿದ್ದಂತೆ? ಆಪ್ಷನ್ ಎ 4ರಿಂದ 5 ಬಾರಿ, ಆಪ್ಷನ್ ಬಿ 6ರಿಂದ 7 ಬಾರಿ, ಆಪ್ಷನ್ ಸಿ 10ರಿಂದ 12 ಬಾರಿ, ಆಪ್ಷನ್ ಡಿ 12ರಿಂದ 15 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಬಿ 6ರಿಂದ 7 ಬಾರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.